ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಚರಕ ಸಂಹಿತ ವಾಜೀಕರಣ ಚಿಕಿತ್ಸೆಯಲ್ಲಿ ಹೇಳಿದ್ದು ಒಂದು ಯೋಗ ಅಂದರೆ ಒಂದು ಹೋಮ್ ರೆಮಿಡಿ ನಾನು ಹೇಳ್ತಿದ್ದೀನಿ. ಚರಕ ಸಂಹಿತೆ ವಾಜೀಕರಣ ಚಾಪ್ಟರ್ನಲ್ಲಿ ಎಷ್ಟೋ ಪ್ರಯೋಗಗಳು ಹೇಳಿದ್ದಾರೆ. ಅದರಲ್ಲಿ ಒಂದಂದರೆ ತುಂಬ ಪ್ರಯೋಗದಲ್ಲಿ ಉದ್ದಿನ ಬೆಳೆ ಬಗ್ಗೆ ತುಂಬ ಹೇಳ್ತಾರೆ. ಪ್ರತಿ 2ನೇ ಅಥವಾ 3ನೇ ಯೋಗ ಉದ್ದಿನ ಬೆಳೆ ಸಂಬಂಧಪಟ್ಟಿದ್ದು ಯೋಗ ಇರುತ್ತೆ. ಸೊ ಈ ಉದ್ದಿನ ಬೆಳೆ ಇದಕ್ಕೆ ಸಂಸ್ಕೃತದಲ್ಲಿ ಮಾಷ ಅಂತ ಹೇಳ್ತಾರೆ. ಮತ್ತು ಸ್ಪೆಷಲಿ ಯಾರು ವೆಜಿಟೇರಿಯನ್ ಇದ್ದಾರಲ್ಲ ಅವರಿಗೆ ಇದು ನಾನ್ ವೆಜ್ ಥರ, ಅಷ್ಟು ಪವರ್ಫುಲ್ ಇದು. ಸೊ ಈ ಪ್ರಯೋಗ ಏನಂದರೆ, ಈ ಉದ್ದಿನ ಬೆಳೆದು ನಾವು ಹೇಗೆ ಬ್ಯಾಳಿ ಮಾಡ್ತೀವಿ, ಅಥವಾ ಈ ಕಡಿನ ಭಾಷೆಯಲ್ಲಿ ಮಾತಾಡ್ತಾರೆ ಸಾಂಬಾರು ಮಾಡ್ತೀವಿ, ಅಥವಾ ನಾರ್ತ್ ಇಂಡಿಯಾನಲ್ಲಿ ದಾಲ್ ಫ್ರೈ ಥರ ಅಂತ ಹೇಳ್ತಾರಲ್ಲ, ಉದ್ದಿನ ಬೆಳೆದು ನೀವು ಬ್ಯಾಳಿ ಮಾಡಿ ಅಥವಾ ಸಾಂಬಾರು ಮಾಡಿ ಅಥವಾ ದಾಲ್ ಫ್ರೈ ಥರ ಮಾಡಿ, ಉದ್ದಿನ ಬೆಳೆ ಯೂಸ್ ಮಾಡಿಬಿಟ್ಟು ಬಿಸಿ ಬಿಸಿ ಅನ್ನ. ಆಯುರ್ವೇದದಲ್ಲಿ ಏನಂದರೆ ಷಷ್ಠಿಕ ಶಾಲೆ ಅಂತಾರೆ. ಷಷ್ಠಿಕ ಶಾಲೆ ಅಂದರೆ 60 ದಿವಸದಲ್ಲಿ ಆ ಅಕ್ಕಿ ಬರುತ್ತೆ ನೋಡಿ, ಸ್ಪೆಷಲಿ ಪ್ರೆಗ್ನೆನ್ಸಿನಲ್ಲಿ ಅಥವಾ ಇದು ಡೆಲಿವರಿ ಆದಮೇಲೆ ಕೊಡ್ತಾರಲ್ಲ ಹೆಣ್ಮಗಳಿಗೆ, ಸ್ವಲ್ಪ ಸ್ಟಿಕ್ಕಿ ಮೆತ್ತಗಿದ್ದಿದ್ದನ್ನ ಷಷ್ಠಿಕ ಶಾಲೆ, ಅದರದ್ದು ಅನ್ನ ಚೆನ್ನಾಗಿ ಬೇಯಿಸ್ಬೇಕು. ಅದು ಬೇಯಿಸ್ಬೇಕಂದ್ರೆ ಕುಕ್ಕರ್ನಲ್ಲಿ ಇಲ್ಲ, ಸೆಪ್ರೇಟ್ ಪಾತ್ರೆಯಲ್ಲಿ ಬೇಯಿಸ್ಬೇಕು. ಒಂದು 30 ನಿಮಿಷನೋ 40 ನಿಮಿಷನೋ ಚೆನ್ನಾಗಿ ಬೇಯಿಸ್ಬೇಕು. ಅದು ಸ್ವಲ್ಪ ಮೆತ್ತಗಾಗಿದ್ದಿರಬೇಕು. ಸೊ ಆ ಅನ್ನ, ಇದು ಮಾಡಿದ ಸಾಂಬಾರು ಅಥವಾ ದಾಲು, ಇದು ಲಿಕ್ವಿಡ್ ಗ್ರೇವಿ ಏನು ಮಾಡ್ತಿರಲ್ಲ, ಅನ್ನ ಮೇಲೆ ಇದು ಲಿಕ್ವಿಡ್ ಗ್ರೇವಿ, ಒಂದು 2 ಚಮಚ ತುಪ್ಪ, ಇದು ದಿನಾ ರಾತ್ರಿ ಮಲಗಬೇಕಂದ್ರೆ ಪ್ರಯೋಗ ಮಾಡಿ. ಇದು ತಿನ್ನಬೇಕು ಫಸ್ಟು, ಆಮೇಲೆ 1 ತಾಸು ಆದಮೇಲೆ 1 ಗ್ಲಾಸ್ ಬಿಸಿ ಹಾಲು ಕುಡಿಬೇಕು. ದಿನಾ ಸೇವನೆ ಮಾಡಿ. 1 ತಿಂಗಳು, 1.5 ತಿಂಗಳು, 2 ತಿಂಗಳು, ಸ್ಪೆಷಲಿ ಚಳಿಗಾಲದಲ್ಲಿ ಇದು ಪ್ರಯೋಗ ಮಾಡಿ. ಯಾಕಂದರೆ ಸ್ವಲ್ಪ ಇದು ಮಾಷ ಅಥವಾ ಉದ್ದಿನ ಬೆಳೆ ಉಷ್ಣಗುಣ ಚಳಿಗಾಲದಲ್ಲಿ, ಇವಾಗ ಒಳ್ಳೆ ಶಿಶಿರು ಋತು, ಈ ಟೈಮ್ನಲ್ಲಿ ಸೇವನೆ ಮಾಡಿ. ಮತ್ತೊಂದು ಸರ್ತಿ ಹೇಳ್ತೀನಿ, ಉದ್ದಿನ ಬೆಳೆದಿಂದ ಪ್ರಿಪೇರ್ ಆಗಿರುವ ದಾಲ್ ಇರ್ಬೋದು, ಸಾಂಬಾರು ಇರ್ಬೋದು, ಅಥವಾ ಗ್ರೇವಿ ಅಂತ ತಿಳ್ಕೊಳ್ಳಿ, ದಾಲ್ ಫ್ರೈ ಥರ, ಅದನ್ನು ಮೆತ್ತಗೂ ಇದ್ದಿದ್ದು ಅನ್ನನ 2 ಚಮಚ ತುಪ್ಪ, ಇದು ಚೆನ್ನಾಗಿ ತಿಂದಾದ್ಮೇಲೆ 1 ಅವರ್ ಬಿಟ್ಟು 1 ಗ್ಲಾಸ್ ಬಿಸಿ ಹಾಲು ಕುಡಿಬೇಕು. ಇದು ಎಷ್ಟು ಪವರ್ಫುಲ್ ಮೆಡಿಸಿನ್ ಅಂದರೆ, ವಾಜೀಕರಣ ದ್ರವ್ಯ ಅಂದರೆ ಯಾರಿಗೆ ಕೊಡಬೇಕು, ಯಾರಿಗೆ ಸೆಕ್ಸ್ ಪ್ರಾಬ್ಲಮ್ ಇದೆ ಅವರಿಗೂ, ಮತ್ತು ಯಾರಿಗೆ ಸೆಕ್ಸ್ ಪ್ರಾಬ್ಲಮ್ ಇಲ್ಲ ಬಟ್ ಅವನ ಪವರ್ನ ಚೆನ್ನಾಗಿ ಮಾಡಬೇಕು, ಇಂಪ್ರೂವ್ ಮಾಡಬೇಕಂತ ಇದ್ದಾನೆ. ಮತ್ತು ಇದು ನಿತ್ಯ ಸೇವನ ದ್ರವ್ಯಗಳು. ರಸಾಯನ ಹೇಗಿರುತ್ತೆ, ಒಂದು ಪರ್ಟಿಕ್ಯುಲರ್ ಟೈಮ್ ಕೊಟ್ಬಿಟ್ಟು ಸ್ಟಾಪ್ ಮಾಡೋದು ಔಷಧಿ ಇರುತ್ತೆ. ವಾಜೀಕರಣ ದ್ರವ್ಯ ಹೇಗಂದರೆ ನಿತ್ಯ ಸೇವನ, ಯಾಕಂದರೆ ನಿತ್ಯ ಸೇರಬೇಕಲ್ಲ, ನಿತ್ಯ ಸಂಭೋಗ ಮಾಡಬೇಕು. ಇವಾಗ ನೀವು ಗಾಡಿ ಓಡಿಸ್ಬೇಕಂದ್ರೆ ಪೆಟ್ರೋಲ್ ರೆಗ್ಯುಲರಾಗಿ ಹಾಕ್ತಾ ಇರಬೇಕು, ಅವಾಗ ಏನಂದ್ರೆ ಗಾಡಿ ಓಡುತ್ತೆ. ಈ ಥರನೇ ಸೆಕ್ಸ್ ಚೆನ್ನಾಗಿ ಮಾಡಬೇಕಂದ್ರೆ ರೆಗ್ಯುಲರ್ ಆಗಿ ವಾಜೀಕರಣ ದ್ರವ್ಯ ನೀವು ತಗೋಬೇಕು, ಅವಾಗ ನಿಮ್ಮ ಸೆಕ್ಸ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಈ ಅನ್ನನ, ಈ ಉದ್ದಿನ ಬೆಳೆ ಸಾಂಬಾರಾಗಲಿ ದಾಳಾಗಲಿ, ಇದನ್ನು ತುಪ್ಪ, ಇದು ಫಸ್ಟ್ ತಿಂದ್ಬಿಟ್ಟು 1 ಅವರ್ ಆದಮೇಲೆ 1 ಗ್ಲಾಸ್ ಬಿಸಿ ಬಿಸಿ ಹಾಲು, ಅದನ್ನು ಪ್ರಿಫರೇಬಲಿ ನಾಟಿ ಹಸು ಹಾಲು ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಇದು ದಿನನಿತ್ಯ ಸೇವಿಸಿ. ಸ್ಪೆಷಲಿ ಯಾರು ಹುಡುಗರು ನೋಡ್ತಿದ್ರೆ ಚಳಿಗಾಲ ಟೈಮ್ ಇದೆ, ಮದುವೆ ಏನಾದರೂ ಫಿಕ್ಸ್ ಆಗಿದೆ ಅಥವಾ ಜಸ್ಟ್ ಮದುವೆ ಆಗಿದೆ, ವೈಫಿಗೆ ಹೇಳಿ ಇದು ಮಾಡಿಕೊಡಮ್ಮ ಅಂತ. ಇದು ಏನಂದರೆ, ನೀವು ಚೆನ್ನಾಗಿ ತಿಂದು ನೀವು ಗಟ್ಟಿಗಿದ್ರಿ, ನೀವು ಚೆನ್ನಾಗಿ ತಿಂದ್ಬಿಟ್ಟು ನಿಮಗೆ ಪವರ್ ಚೆನ್ನಾಗಿದ್ದರೆ ಅವರು ಖುಷಿ ಆಗ್ತಾರೆ. ಯಾಕಂದರೆ ಇದು ಅಲ್ಟಿಮೇಟ್ಲಿ ಇಬ್ಬರಿಗೂ ಹೆಲ್ಪ್ ಆಗೋದು. ಸೊ ಹೇಳ್ತಾರಲ್ಲ, ಒಂದು ಆ್ಯರೋದಿಂದನೇ ಇಬ್ಬರಿಗೆ ಇದು ಪ್ರಾಫಿಟ್. ನೀವು ತಿಂದು ನೀವು ಹೆಲ್ದಿಯಾಗಿ ನಿಮಗೆ ಒಂದು ದೈಹಿಕ ಸುಖ ಸಿಕ್ಕಿ, ಅದೇ ನಿಮ್ಮ ಪಾರ್ಟ್ನರ್ಗೂ ದೈಹಿಕ ಸುಖ ಸಿಕ್ಕಿದ್ರೆ ಅವರಿಗೂ ಖುಷಿ. ಸೊ ಅಷ್ಟು ಬೆಸ್ಟ್ ಫುಡ್ ಇದೆ ಇದು. ಇದು ಟ್ರೈ ಮಾಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಏಜ್,
ನನಗೆ ಶುಗರ್ ಇದೆ, ನನಗೆ ಬಿ ಪಿ ಇದೆ, ನನ್ನ ಥೈರಾಯ್ಡ್ ಇದೆ, ನನ್ನ ಹಾರ್ಟ್ ಇದೆ, ನನ್ನ ಅದು ಇದೆ, ಇದು ಇದೆ, ನಾನು ತಿನ್ಬೋದಾ? ತಿನ್ನಿ. ದಿನ ತಿನ್ನೋಕ್ಕಾಗಲ್ಲ, ವಾರಕ್ಕೆ ಒಂದಿನಾರು ತಿನ್ನಿ. ಈ ವಿಡಿಯೋ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ, ಯಾರು ಹೊಸ ಮದುವೆ ಆಗಿದೆ ಅಥವಾ ಯಾರು ಮದುವೆ ಮಾಡಬೇಕಂತ ಇದ್ದಾರೆ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ. ಮತ್ತು ಈ ಥರ ಇಂಟ್ರೆಸ್ಟಿಂಗ್ ವಿಷಯ ಬಗ್ಗೆ ಅದು ಯಾವುದೋ ಪರ್ಟಿಕ್ಯುಲರ್ ಕಾಯಿಲೆ ಬಗ್ಗೆ ತಿಳ್ಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ.